ಶಿಲ್ಪಾ ಮತ್ತು ಮನೋಜ್ ಮದುವೆಯಾಗಿದ್ದು 4 ವರ್ಷಗಳಾದವು. ಅವರ ಸಂಬಂಧದಲ್ಲಿ ಪ್ರೀತಿ, ಆತ್ಮವಿಶ್ವಾಸ ಮತ್ತು ಪರಸ್ಪರ ಗೌರವದ ಕಟ್ಟಲು ಬಂದಿತ್ತು. ಇಬ್ಬರೂ ತಮ್ಮ ಜೀವನದಲ್ಲಿ ಸಮಾಧಾನ ಮತ್ತು ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದಂತೆ ಶಿಲ್ಪಾ ತನ್ನ ಬಾಲ್ಯದ ಸ್ನೇಹಿತ ರವಿಯೊಡನೆ ಸಂಪರ್ಕವನ್ನು ಕಾಪಾಡುತ್ತಿದ್ದರು. ರವಿ ಮತ್ತು ಶಿಲ್ಪಾ ಬಾಲ್ಯದಿಂದ ಗೆಳೆಯರು, ಕಾಲೇಜಿನ ದಿನಗಳಿಂದ ನಿಜವಾದ ಗೆಳೆಯರಂತೆ ಪರಸ್ಪರ ಬೆಂಬಲ ನೀಡುತ್ತಿದ್ದರು. ಅವರು ಕೇವಲ ಸಂದೇಶ, ಫೋನ್ ಕಾಲ್ ಅಥವಾ ಹಬ್ಬಗಳಲ್ಲಿ ಭೇಟಿಯಾಗುವುದರಿಂದ ತಮ್ಮ ಸ್ನೇಹವನ್ನು ಶಾಶ್ವತವಾಗಿ ಕಾಪಾಡಿಕೊಂಡಿದ್ದರು. ಆದರೆ ಈ ಸ್ನೇಹವನ್ನು ಮನೋಜ್ ಮೊದಲಿಗೆ ಬಹಳ ಸಹಜವಾಗಿ ತೆಗೆದುಕೊಂಡನು. ಅವನಿಗೆ ನಂಬಿಕೆ ಇತ್ತು. ಶಿಲ್ಪಾ ಗೆಳೆಯರೊಂದಿಗೆ ಸಂಪರ್ಕದಲ್ಲಿದ್ದರೂ ಅವಳ ಹೃದಯದಲ್ಲಿ ಏಕಾಂತ ಪ್ರೀತಿ ಮತ್ತು ಗೌರವ ಅವನಿಗೂ ಸಿಗುತ್ತದೆ ಎಂಬುದು ಸ್ಪಷ್ಟವಾಗಿತ್ತು. ಒಂದು ದಿನ ಮನೋಜ್ ಕೆಲಸದಿಂದ ಮನೆಗೆ ಬಂದು ಶಿಲ್ಪಾ ಮತ್ತು ರವಿಯ ಫೋಟೋಗಳನ್ನು ನೋಡಿದ. ಫೋಟೋಗಳು ಹಬ್ಬದ ದಿನ, ಉತ್ಸವ ಅಥವಾ ಸಮಾರಂಭಗಳಲ್ಲಿ ತೆಗೆದವು. ನಿಜವಾಗಿಯೂ ಸ್ನೇಹದ ನೆನಪು, ಸಂತೋಷದ ಕ್ಷಣಗಳು. ಆದರೆ ಮನೋಜ್ ಮನಸ್ಸಿನಲ್ಲಿ ಕೆಲ ಆಕ್ಷೇಪಗಳ ರೇಖೆ ಮೂಡಿತು. ಅವನ ಮನಸ್ಸಿನಲ್ಲಿ ಅನುಮಾನ ಹಬ್ಬಿದಂತೆ, ನಿಜವಾಗಿ ಇವರ ಸ್ನೇಹವೇ ಅಂತರಂಗ ಸ್ನೇಹವೇ ಎಂಬ ಪ್ರಶ್ನೆ ಹುಟ್ಟಿತು. ಅಂದು ರಾತ್ರಿ ಮನೋಜ್ ಹಾಳಾದ ಹಾಳೆಯಿಂದ ತನ್ನ ಭಾವನೆಗಳನ್ನು ತಾಳುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಆತಂಕ ಹೆಚ್ಚುತ್ತಾ ಚಿಂತೆಗಳು ಬೆಳೆಯುತ್ತವೆ. ಅವನು ಹೇಳಲು ಹೋಗುತ್ತಿದ್ದಂತೆ ಶಿಲ್ಪಾ ಸಂಭ್ರಮದಿಂದ ತನ್ನ ದಿನದ ಬಗ್ಗೆ ಹೇಳುತ್ತಿದ್ದಳು. ಶಾಲೆಯಲ್ಲಿ, ಕೆಲಸದಲ್ಲಿ ಸಾಧನೆ, ಸ್ನೇಹಿತರೊಂದಿಗೆ ದಿನಾಚರಣೆ ಮತ್ತು ಹಬ್ಬದ ಚಿತ್ರಗಳು. ನೀವು ಯಾವಾಗಲೂ ಸಂತೋಷವಾಗಿರುವಂತೆ ಕಾಣುತ್ತೀರಾ, ಮನೋಜ್ ನಿಶ್ಶಬ್ದವಾಗಿ ಹೇಳಿದ. ಶಿಲ್ಪಾ ನಗುತ್ತಾ ಅವನಿಗೆ ಸ್ಪಷ್ಟಪಡಿಸುತ್ತಾ, ಹೌದು, ನಾವು ಬೆಳೆದ ಸ್ನೇಹ, ನೆನಪು, ಸಂತೋಷವನ್ನು ಹಂಚಿಕೊಂಡಿರುವುದರಿಂದ ಮಾತ್ರ ನನ್ನ ಹೃದಯದಲ್ಲಿ ನೀನೇ ಮೊದಲನೇ ಸ್ಥಾನದಲ್ಲಿದ್ದೀಯಾ ಮನೋಜ್. ರವಿ ಮತ್ತು ನಾನು ಕೇವಲ ಸ್ನೇಹಿತರು, ಅವನು ನನ್ನ ಬದುಕಿಗೆ ಪ್ರೇರಣೆ ನೀಡುವ ಒಂದು ಭಾಗ ಮಾತ್ರ. ಆ ಮಾತು ಮನೋಜ್ ಮನಸ್ಸಿಗೆ ತಂಪು ತಂದಿತು. ಆತನು ಅರಿತುಕೊಂಡನು, ಸ್ನೇಹವು ಯಾವತ್ತೂ ಅವರ ಸಂಬಂಧಕ್ಕೆ ಧಕ್ಕೆಯಾಗುವುದಿಲ್ಲ. ಆದರೆ ಸಂದೇಶ, ಸ್ಪಷ್ಟತೆ ಮತ್ತು ಸಂವಹನವು ಯಾವತ್ತೂ ಅಗತ್ಯ. ಶಿಲ್ಪಾ ಮತ್ತು ಮನೋಜ್ ತಮ್ಮ ಸಂವಹನದಿಂದ ಒಂದು ಮಹತ್ವದ ಪಾಠ ಕಲಿತರು. ಸಂಬಂಧದಲ್ಲಿ ವಿಶ್ವಾಸ, ಸ್ವಚ್ಛತೆ ಮತ್ತು ಸ್ಪಷ್ಟತೆ ಎಷ್ಟೋ ಮುಖ್ಯ. ಇದು ಮೊದಲ ಭಾಗದಲ್ಲಿ ಸ್ಪಷ್ಟವಾಗಿ ತೋರಿಸುತ್ತವೆ. ಅನುಮಾನ ಮತ್ತು ಆತಂಕವು ಸಹಜ, ಆದರೆ ಪ್ರೀತಿ ಮತ್ತು ಸಂವಹನವೇ ಶಕ್ತಿಯ ಮೂಲ. ಮನೋಜ್ ಹೃದಯದಲ್ಲಿ ಹಳೆಯ ಅನುಮಾನಗಳ ರೇಖೆ ಇಟ್ಟಿದ್ದಂತೆ ಕಾಣಿಸುತ್ತಿದ್ದ. ಫೋಟೋಗಳು, ಸಂದೇಶಗಳು, ಶಿಲ್ಪಾ ರವಿ ಸಂವಹನ ಎಲ್ಲ ಅವನ ಮನಸ್ಸಿನಲ್ಲಿ ಚಿಂತೆ ಮತ್ತು ಗೊಂದಲವನ್ನು ಮೂಡಿಸುತ್ತಿದ್ದವು. ಕೆಲವೇ ಕ್ಷಣಗಳಲ್ಲಿ ಅವನು ಆ ಸಂಶಯವನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೂ ಮನಸ್ಸಿನೊಳಗಿನ ಆ ಹದಗಾಲಿನ ಅನುಮಾನ ಹೆಚ್ಚುತ್ತಿತ್ತು. ಅಂದು ರಾತ್ರಿ ಮನೋಜ್ ಹಾಳಾದ ಹೃದಯದಿಂದ ಕುಳಿತುಕೊಂಡು ಶಿಲ್ಪಾ ಬಗ್ಗೆ ತನ್ನ ಭಾವನೆಗಳನ್ನು ತಾಳುವ ಪ್ರಯತ್ನ ಮಾಡುತ್ತಾ ತೀವ್ರ ಆತಂಕವನ್ನು ಅನುಭವಿಸುತ್ತಿದ್ದ. ಅವನು ಯೋಚಿಸಿದ, ನಿಜವಾಗಿ ಅವಳ ಸ್ನೇಹವು ನಿರ್ಭೀತವಾಗಿದೆಯಾ? ಅವಳ ಹೃದಯದಲ್ಲಿ ನನ್ನ ಸ್ಥಾನ ಎಷ್ಟು? ಶಿಲ್ಪಾ ತನ್ನ ದಿನದ ಬಗ್ಗೆ ಉತ್ಸಾಹದಿಂದ ಮನೋಜ್ ಮುಂದೆ ಕುಳಿತುಕೊಂಡು ಹೇಳುತ್ತಿದ್ದಳು. ಅವಳ ನಗು, ಆತ್ಮವಿಶ್ವಾಸ ಮತ್ತು ಸಂತೋಷ ಎಲ್ಲವೂ ಮನೋಜ್ ಮನಸ್ಸಿಗೆ ಮತ್ತಷ್ಟು ಚಲನೆಯಾದವು. ಶಿಲ್ಪಾ ಗಮನಹರಿಸಿ ಮನೋಜ್ ಆಲಿಸುತ್ತಿರುವುದನ್ನು ನೋಡಿ ಹೃದಯಪೂರ್ವಕವಾಗಿ ಕೇಳಿದಳು, ಮನೋಜ್, ಏನಾದರೂ ಕಷ್ಟವೋ? ನೀನು ನಿಶ್ಶಬ್ದವಾಗಿರುವಂತೆ ಕಾಣುತ್ತಿದ್ದೀಯಾ? ಮನೋಜ್ ಹೃದಯವನ್ನು ತೆರೆದನು. ನಾನು ಕೇವಲ ನಿಮ್ಮ ಸ್ನೇಹ ಮತ್ತು ರವಿಯ ಸಂಪರ್ಕವನ್ನು ನೋಡುತ್ತಿದ್ದಂತೆ ಕೆಲ ಸಮಯ ಸಂದೇಹದ ನಡುವೆ ಇದ್ದೆ. ನಾನು ನಂಬಿಕೆ ಹೊಂದಿದ್ದರೂ ಕೆಲ ಸಮಯ ನನ್ನ ಮನಸ್ಸಿನಲ್ಲಿ ಧೈರ್ಯದಿಂದ ಶಾಂತವಾಗಿ ಉತ್ತರಿಸಿದಳು, ಮನೋಜ್, ನನ್ನ ಹೃದಯದಲ್ಲಿ ನಿನ್ನೆಷ್ಟೇ ಮುಖ್ಯ. ರವಿ ನನ್ನ ಬಾಲ್ಯದ ಸ್ನೇಹಿತ. ಅವನು ನನ್ನ ಜೀವನಕ್ಕೆ ಬೆಂಬಲ ನೀಡುವ ಒಬ್ಬರಂತೆ. ನಮ್ಮ ಸ್ನೇಹವು ಪ್ರೋತ್ಸಾಹ ಮತ್ತು ಸಂತೋಷದ ಮೂಲ ಮಾತ್ರ. ನನ್ನ ಪ್ರೀತಿ ನಿನಗೆ. ಈ ಮಾತುಗಳು ಮನೋಜ್ ಮನಸ್ಸಿನಲ್ಲಿ ಶಾಂತಿ ತಂದವು. ಅವನು ಅರಿತುಕೊಂಡನು, ಸಂವಹನ, ಸ್ಪಷ್ಟತೆ ಮತ್ತು ಪರಸ್ಪರ ನಂಬಿಕೆ ಸಂಬಂಧಗಳಲ್ಲಿ ಪ್ರಮುಖ. ಅವರ ನಡುವಿನ ಪ್ರೀತಿ, ಗೌರವ ಮತ್ತು ವಿಶ್ವಾಸವು ಎಲ್ಲವೂ ಇನ್ನಷ್ಟು ಗಟ್ಟಿಯಾಗುತ್ತವೆ. ಅನುಮಾನ ಮತ್ತು ಆತಂಕಗಳ ಸಮಯದಿಂದ ಪಾಠ ಪಡೆದ ಮನೋಜ್ ಶಿಲ್ಪಾದೊಂದಿಗೆ ಸ್ಪಷ್ಟವಾಗಿ ಸಂವಹನ ನಡೆಸಿ ತನ್ನ ಭಾವನೆಗಳನ್ನು ಹೃದಯಪೂರ್ವಕವಾಗಿ ಹಂಚಿಕೊಂಡನು. ಶಿಲ್ಪಾ ತನ್ನ ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಮನೋಜ್ ಮನಸ್ಸಿನ ಅನುಮಾನಗಳನ್ನು ದೂರ ಮಾಡಿದರು. ಶಿಲ್ಪಾ ಅವನಿಗೆ ತಿಳಿಸಿದರು, ನೀನು ನನ್ನ ಪ್ರೀತಿ, ಗೌರವ ಮತ್ತು ಸಿದ್ಧತೆಯನ್ನು ಅನುಮಾನಿಸಬಾರದು. ರವಿ ನನ್ನ ಬಾಲ್ಯದ ಗೆಳೆಯ. ಅವನು ನನ್ನ ಜೀವನದಲ್ಲಿ ಪ್ರೋತ್ಸಾಹ ಮತ್ತು ಬೆಂಬಲದ ಪಾತ್ರವನ್ನು ಮಾತ್ರ ನಿರ್ವಹಿಸುತ್ತಾನೆ. ನಮ್ಮ ಸಂಬಂಧದಲ್ಲಿ ಯಾವತ್ತೂ ಅವನು ಅಡ್ಡಿಯಾಗಲಾರನು. ಮನೋಜ್ ಈ ಮಾತುಗಳಿಂದ ಶಾಂತಿ ಅನುಭವಿಸಿದನು. ಅವನು ಅರಿತುಕೊಂಡನು, ಸಂಬಂಧಗಳಲ್ಲಿ ನಿಖರತೆ, ಸ್ಪಷ್ಟತೆ ಮತ್ತು ಸಂವಹನವೇ ವಿಶ್ವಾಸವನ್ನು ಪುನಃ ಕಟ್ಟುವ ಅಡಿಗಲ್ಲು. ಅವರು ತಮ್ಮ ದಿನನಿತ್ಯದ ಜೀವನದಲ್ಲಿ ಈ ಪಾಠವನ್ನು ಅನುಸರಿಸುತ್ತಾ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಮತ್ತಷ್ಟು ಗಟ್ಟಿಗೊಳಿಸಿದರು.
ಆದರೆ ಕೇವಲ ಅನುಮಾನವನ್ನು ದೂರ ಮಾಡುವುದೇ ಸಾಕಾಗದೆ ಅವರು ಪರಸ್ಪರ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಹೆಚ್ಚಿಸಿಕೊಂಡರು. ಮನೋಜ್ ಶಿಲ್ಪಾ ಕೆಲಸದ ಯಶಸ್ಸಿಗೆ ಪ್ರೋತ್ಸಾಹ ನೀಡುತ್ತಿದ್ದ. ಶಿಲ್ಪಾ ಮನೋಜ್ ನಾಳೆಗಿಂತ ಉತ್ತಮ ವ್ಯಕ್ತಿಯಾಗಲು ಮಾರ್ಗದರ್ಶನ ನೀಡುತ್ತಿದ್ದಳು. ಎರಡು ಹೃದಯಗಳು ಪರಸ್ಪರ ಬೆಂಬಲದಿಂದ ತುಂಬಿ ಗಟ್ಟಿಯಾಗಿ ಬೆಳೆದವು. ಒಂದು ದಿನ ಕುಟುಂಬದ ಹಬ್ಬದ ವೇಳೆ ಮನೋಜ್ ಹೃದಯಪೂರ್ವಕವಾಗಿ ಶಿಲ್ಪಾ ಬಳಿ ಬಂದು ಹೇಳಿದರು, ನಾನು ಈ ಅನುಮಾನಗಳನ್ನು ತೆಗೆದುಹಾಕಿದ ಮೇಲೆ ನಿನ್ನೊಂದಿಗೆ ನಮ್ಮ ಜೀವನ ಮತ್ತಷ್ಟು ಹೃದಯಸ್ಪರ್ಶಿಯಾಗಿ ಪ್ರೀತಿ ಮತ್ತು ನಂಬಿಕೆಯಿಂದ ತುಂಬಿದೆ. ಶಿಲ್ಪಾ ಮೃದುವಾಗಿ ಉತ್ತರಿಸಿದಳು, ಮನೋಜ್, ನಾವು ಒಟ್ಟಿಗೆ ಇದ್ದಂತೆ ನಮ್ಮ ಸಂಬಂಧ ಯಾವತ್ತೂ ಹಗುರವಾಗುವುದಿಲ್ಲ. ಪ್ರೀತಿ, ವಿಶ್ವಾಸ ಮತ್ತು ಸ್ಪಷ್ಟತೆ ನಮ್ಮ ಬಾಂಧವ್ಯವನ್ನು ಶಾಶ್ವತವಾಗಿ ಗಟ್ಟಿಗೊಳಿಸುತ್ತದೆ. ಕಥೆಯ ಸಂದೇಶ: ಸಂಬಂಧಗಳಲ್ಲಿ ಅನುಮಾನವು ಸಹಜ, ಆದರೆ ಅದನ್ನು ನಿರ್ವಹಿಸುವ ಪ್ರಕ್ರಿಯೆ, ಸಂವಹನ ಮತ್ತು ಪ್ರೋತ್ಸಾಹವೇ ಶಕ್ತಿ. ಸ್ನೇಹವು ಸಂಬಂಧಗಳಿಗೆ ಧಕ್ಕೆಯಾಗುವುದಿಲ್ಲ. ಅದು ಉತ್ತಮ ಮಾರ್ಗದರ್ಶಕ, ಪ್ರೋತ್ಸಾಹದ ಮೂಲ ಮಾತ್ರ. ನಿಖರತೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವದಿಂದ ಸಂಬಂಧವು ಶಾಶ್ವತವಾಗಿ ಬೆಳೆಯುತ್ತದೆ. ಅಂತಿಮ ವಿವರಣೆ: ಪತ್ನಿಯ ಸ್ನೇಹಿತ ಮತ್ತು ಗಂಡನ ಅನುಮಾನ.